ನಾವು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದರೆ ಅದನ್ನ ಆದೇಶ ಪಾಲಿಸಬೇಕಾಗುತ್ತೆ. ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಒಕ್ಕೂಟದ ಪರಿಸ್ಥಿತಿನ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು, ಪಶುಸಂಗೋಪನಾ ಮಂತ್ರಿ, ಸಹಕಾರಿ ಮಂತ್ರಿಗಳು ಮತ್ತೆ ಎಲ್ಲ ಸರ್ಕಾರದ ಅಧಿಕಾರಿಗಳು ಕೆಎಂಎಫ್ಗೆ ಲಿಖಿತವಾಗಿ 2 ಬಾರಿ ಪತ್ರ ಬರೆದಿದ್ದ ನಮ್ಮ ಒಕ್ಕೂಟದ ಪರಿಸ್ಥಿತಿನ 2 ಬಾರಿ ನಾನು ಹೇಳಿದ್ದೀನಿ. 2 ಬಾರಿ ಏನು ಅಂತಂದ್ರೆ 4 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಮ್ಗೇನ್ ತೊಂದರೆ ಆಗುತ್ತೆ ಅನ್ನೋದು ನಾನು ನಿಮ್ ಗಮನಕ್ಕೆ ತರ್ತೀನಿ. ಸುಮಾರು ನಮ್ಮಲ್ಲಿ ಒಂದು ದಿನಕ್ಕೆ ಇವತ್ತು 12,58,000 ಲೀಟರ್ ಹಾಲು ಬರ್ತಾ ಇದೆ. 12,58,000 ಲೀಟರ್ ಹಾಲು ಬರುತ್ತೆ. ಇನ್ನೊಂದು 2 ತಿಂಗಳು ಹೋದ್ರೆ ಲಾಸ್ಟ್ ಟೈಮ್ ಎಷ್ಟಿತ್ತು? 14.90 ಇತ್ತು. 15.5 ಮೇಲೆ ಬರುತ್ತೆ. ಇನ್ನ 2.5 ಲಕ್ಷ ಲೀಟರ್ ಹಾಲು ಜಾಸ್ತಿ ಬರುತ್ತೆ. ಈ ಮಳೆ ಸೀಸನ್ ಮುಂಗಾರು ಸ್ಟಾರ್ಟ್ ಆದ ತಕ್ಷಣ ಈಗಿನ ಪರಿಸ್ಥಿತಿನಲ್ಲಿ, ಇವತ್ತಿನ ಪರಿಸ್ಥಿತಿಗೆ ಅದು 2.5 ಆಮೇಲೆ ಲೆಕ್ಕಾಚಾರ ಹಾಕೋಣ. ಈಗಿನ ಪರಿಸ್ಥಿತಿನಲ್ಲಿ ನಮ್ಮಲ್ಲಿ 1,98,000 ಹಾಲನ್ನ ಮಾತ್ರ ಲೂಸ್ ಮಿಲ್ಕ್ ಮಾರ್ತಾ ಇದೀವಿ. ಇವತ್ತು ಡೈಲಿ ಹೋಗುತ್ತಲ್ಲ ಶಾಕೆಟ್ ಮಿಲ್ಕ್ ಗೊತ್ತಲ್ಲ ಸರ್, ಬೆಳಿಗ್ಗೆ ಅದು ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ ಸೇರಿ 1,98,000 ಹಾಲನ್ನ ನಾವು ಮಾರಾಟ ಮಾಡ್ತಾ ಇದ್ವಿ. ಮತ್ತೆ 1,20,000 ಮೊಸರು ಮಾರಾಟ ಮಾಡ್ತಾ ಇದ್ವಿ. ಮತ್ತಿದಲ್ಲದೆ ಒಟ್ಟು ಮಾರಾಟಗಳಲ್ಲಿ 3,18,000 ಒಟ್ಟು ಮಾರಾಟ ಇದಾಗ್ತಾ ಇದೆ. ಟೋಟಲ್ ಮಾರಾಟ ಆಗ್ತಾ ಇರೋದು 3,38,000. ಅದೇನಪ್ಪ 3,18,000 3 ಲಕ್ಷ ಹಾಲು ಮೊಸರು ಸೇರಿ 3,18,000 ಮಾರಾಟ. ಹಾಲು ಮೊಸರು ಸೇರಿ 1,98 1,20 ಎಷ್ಟಾಯ್ತಯ್ಯ? 2 ಚಿಲ್ಲರೆ 3,18,000 ಗೊತ್ತಾಯ್ತಲ್ಲ ಸರ್? 3,18. ಇನ್ನ ಉಳಿಕೆ ನಮ್ಮಲ್ಲಿ 9,40,000 ಉಳಿಕೆ ಹಾಲು ಉಳಿಯಿತು. 9,40,000 ಉಳಿಕೆ ಹಾಲು ಉಳಿಯಿತು. ಅದನ್ನ ನಾವೀಗ ನಮ್ಮಲ್ಲಿ ಮುಂಚೆನೆ ನಾನು ಪೆಟ್ ಬಾಟ್ಲಿ ಎಲ್ಲ ಕೂಲರ್ ಎಲ್ಲ ಮಾಡ್ಕೊಟ್ಟಿದ್ದೆ ನಾನು ಅಧ್ಯಕ್ಷಿದ್ದಾಗ ಯೋಚಿಸಿದ. ಇದೆಲ್ಲ ಕಳೆದು ನಮ್ಗೆ ಇನ್ನೂ 9,40,000 ಪ್ಲಸ್ ಇನ್ನು 2,500 ಮಳೆಗಾಲದಲ್ಲಿ ಬಂದ್ರೆ ಅಲ್ಲಿಗೆ 9,40 2.5 ಅಂದ್ರೆ ಎಷ್ಟಾಯ್ತು? 11,12 ಹತ್ರ ಇದಾಗುತ್ತೆ. ಗೊತ್ತಾಯ್ತಲ್ಲ ಸರ್? 11,90 ಆಗುತ್ತೆ ಅಂತ ಇಟ್ಕೊಳ್ಳಿ. ಈಗ ಒಂದು ತಿಂಗಳಿಗೆ 9 ಕೋಟಿ ನಷ್ಟ ಬರುತ್ತೆ. ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ. ಈಗಿನ 4 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರೆ ಒಂದು ತಿಂಗಳಿಗೆ 9 ಕೋಟಿ ರೂಪಾಯಿ ಈ ಒಕ್ಕೂಟಕ್ಕೆ ನಷ್ಟ ಬರುತ್ತೆ. ಅದೇ ರೀತಿ ಬೇರೆ ಒಕ್ಕೂಟಗಳಿಗೆ ಎಷ್ಟು ನಷ್ಟ ಬರುತ್ತೆ ಅನ್ನೋದನ್ನ ಕೆಎಂಎಫ್ ತಿಳಿಸ್ಬೇಕಾಗುತ್ತೆ ಸಾರ್ವಜನಿಕವಾಗಿ. ಒಂದು ಸಂಸ್ಥೆನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಕಟ್ಟಿರೋದನ್ನ ಉಳಿಸ್ಕೋಬೇಕಾಗುತ್ತೆ ನಾವು. ಯಾರೋ ಪುಣ್ಯಾತುಂಬರು